ಮುಕ್ತಿವಾಟ ಗ್ರಾಮದಲ್ಲಿ ಅನ್ನಪೂರ್ಣೇಶ್ವರಿ ಎಂದು ಪ್ರಸಿದ್ಧಿಯಾಗಿದೆ. ಸುಮಾರು ಒಂದು 4-5 ವರ್ಷದಿಂದ ಜನ ಬರ್ತಾನೆ ಅವರೇ ಇದು ಮಾಡ್ತಾರೆ. ನಾವು 4-5 ವರ್ಷದಿಂದ ಪೂಜೆ ಮಾಡ್ತಾ ಇದ್ವಿ. ಈ ಶುಕ್ರವಾರ ರಾಹುಕಾಲದಲ್ಲಿ ಜಾಸ್ತಿ ಜನ ಬರ್ತಾರೆ. ಈ ರಾಹುಕಾಲ ನೋಡ್ಕೊಂಡು ಜಾಸ್ತಿ ಬರ್ತಾರೆ. ನಾವು 9 ಗಂಟೆಗೆ ಓಪನ್ ಆಗುತ್ತೆ. 9 ಗಂಟೆಗೆ ಅಭಿಷೇಕ ಹೂವಿನ ಅಲಂಕಾರ ಎಲ್ಲ ಮಾಡ್ತೀವಿ. ಮಾಡಿದಾದ್ಮೇಲೆ 10ವರೆಗೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ರಾಹುಕಾಲದಲ್ಲಿ ಪ್ರತಿಯೊಬ್ಬರು ಆರತಿ ಬೆಳಗ್ತಾರೆ. ಆರತಿ ಬೆಳಿಬಿಟ್ಟು ಹೋಗ್ಬಿಟ್ಟು ಬರ್ತಾರೆ. ಈ ಒಂದು ಎರಡು ವಾರ 3 ವಾರ ಆರತಿ ಬೆಳೆದಾಗ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಒಳ್ಳೇದಾಗಿದೆ ಅಂತ ಹೊರತು ಯಾರು ಒಳ್ಳೇದಾಗಿಲ್ಲ ಅಂತ ಇಲ್ಲ. ಆದರೆ ಭಕ್ತಿಯಿಂದ ಬರಬೇಕು. ಭಕ್ತಿಯಿಂದ ಅಮ್ಮನವ್ರು ಕೇಳ್ಕೊಂಡ್ರೆ ಒಳ್ಳೇದಾಗುತ್ತೆ. ಮನೆ ಕೋಡಿಮಠ ಸ್ವಾಮಿ ಇದೆ ಹೇಳಿದ್ದಾರೆ ಏನಂತ, ಅಮ್ಮನವರು ಒಳ್ಳೆ ಕಡೆ ಇದೆ, ಬನ್ನಿ ನೀವು ಭಕ್ತಿಯಿಂದ ಇದು ಮಾಡ್ಕೊಳ್ಳಿ, ಅಮ್ಮನವರು ನಿಮ್ಗೆ ಏನು ಕೇಳ್ತಾರೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ಕೋಡಿಮಠ ಸ್ವಾಮಿಗಳು. ಅದು ದಡಿಯನ್ನ ಭೇಟಿ ಮಾಡಿದ್ರು ಅವರು. ಯಾಕೆ ಅಂದರೆ ಅದು ಭಕ್ತಿಯಿಂದ. ಈಗ ನಮ್ಮ ಭಕ್ತಾದಿಗಳು ಹೇಳೋದೇನೆಂದ್ರೆ, ನೀವು ಬನ್ನಿ, ಭಕ್ತಿಯಿಂದ ಬನ್ನಿ, ಭಕ್ತಿಯಿಂದ ಬಂದು नमस्कारान् करोमि मध्ये यज्ञपुरुषदेवता आवाहयामि स्थापयामि ओम ಈಗ ಸಾಲ ಕೊಟ್ಟಿರೋರು ಬಂದು ಅವ್ರಿಗೆ ಬಂದಿರೋದಕ್ಕೆ ಹೇಳಿದ್ದಾರೆ, ನಿಮ್ ಮುಂದೆ ಹೇಳಿದ್ದಾರೆ, ಹೇಳಿದ್ದಾರೆ. ಈಗ ಸುಳ್ಳು ನಾನೇ ನಿಮ್ಮನ್ನೊಂದು ಕ್ವಶನ್ ಮಾಡ್ತೀನಿ. ಈಗ ನೀವಿಲ್ಲ, ಈಗ ದೇವಸ್ಥಾನ ಬಂದಿದ್ದೀರಾ, ನಿಮ್ಗೆ ಒಳ್ಳೇದಾಗಿದೆ, ನಾನು ಬಿಲ್ಡಿಂಗ್ ತಗೊಂಡಿದ್ದೀನಿ, ನಿಮ್ಗೆ ಮೈಕಿಟ್ ಹೇಳು ಅಂದ್ರೆ ಹೇಳ್ತೀರಾ? ಹೇಳಲ್ವಲ್ಲ. ಅವ್ರಿಗೆ ಒಳ್ಳೇದಾಗಿದೆ, ಅದಕ್ಕೆ ಅವ್ರು ಹೇಳ್ಕೊಂಡಿದ್ದಾರೆ. ನಿಮ್ಗೆ ಒಳ್ಳೇದಾದ್ರೆ ನೀವ್ ಹೇಳಿ, ನಿಮ್ಗೆ ಒಳ್ಳೇದಾಗಿಲ್ಲ ಅಂದ್ರೆ ಏನ್ ಕೇಳ್ತೀರಾ? ಸುಳ್ಳು ಯಾಕೆ ಹೇಳ್ಬೇಕು? ದೇವ್ರ ಹತ್ರ ನಿಮ್ಗೆ ಬಂದು ಇವಾಗ ನಮ್ ಕರ್ನಾಟಕದಲ್ಲಿ ತುಂಬಾ ಕ್ಷೇತ್ರಗಳಿದ್ದಾವೆ, ಲಕ್ಷಾಂತರ ಕ್ಷೇತ್ರಗಳಿದ್ದಾವೆ, ಲಕ್ಷಾಂತರ ದೇವಸ್ಥಾನಗಳಿದ್ದಾವೆ. ಎಲ್ಲಿ ಕೆಲವು ಕ್ಷೇತ್ರ, ಯಾಕೆ ಕೆಲವು ಕ್ಷೇತ್ರಗಳು ಮಾತ್ರ ಪುಣ್ಯ ಕ್ಷೇತ್ರಗಳಾಗ್ತಾ ಇದಾವೆ ಅಂದ್ರೆ, ಆ ಕ್ಷೇತ್ರ ಒಂದು ಕೆಲವು ಪೂರ್ವ ಕಾಲದ ಪೂರ್ವಿಕರು ಕೊಟ್ಟಿರುವಂತ ಶಕ್ತಿ. ಆ ಶಕ್ತಿಯಿಂದ ಆಯಮ್ಮ ಆ ಪವಾಡಗಳು ತೋರಿಸ್ತಾ ಇರ್ತಾರೆ. ಕೆಲವು ಈಗ ನಮ್ ದೇವಸ್ಥಾನ, ದೇವರು ಸಿಕ್ಕಿದಾಗ 10 ವರ್ಷ ಮನೆಯಲ್ಲೇ ಇತ್ತು, ಮನೆಯಲ್ಲೇ ನಾವು ಪೂಜೆ ಮಾಡ್ತಿದ್ವಿ, ಮನೆಯಲ್ಲೇನೆ ನಾವು ಅವಾಗ ಯಾರಿಗೂ ಜನಗಳಿಗೆ ಗೊತ್ತಾಗಿರ್ಲಿಲ್ಲ. ಆಮೇಲೆ ದೇವಸ್ಥಾನ ಪ್ರತಿಷ್ಠೆ ಆದ್ಮೇಲೆ ದಿನೇ ಅಭಿವೃದ್ಧಿ ಆಗ್ತಾ ಭಕ್ತಾದಿಗಳು ಅವರೇ ಹುಡ್ಕೊಂಡು ಬರ್ತಾ ಇದ್ದಾರೆ. ನಾವು ಭಕ್ತಾದಿಗಳು ಬಂದು ಪ್ರಸಾದ ಕೊಡ್ತೀವಿ, ಇಲ್ಲ ಅವ್ರಿಗೆ ಒಂದು ಮಂಗಳಾರತಿ ಕೊಡ್ಬೋದು, ಒಂದು ಊಟ ಕೊಡ್ಬೋದು. ನಾವೇ ದೇವರಾಗಿ ನಿಂತ್ಕೊಂಡು ನಿಮ್ ಕಷ್ಟ ಪರಿಹರಿಸಕ್ ಆಗಲ್ವಲ್ಲ. ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ, ನೀನು ಜನರಿಗೆ ನಿರ್ಮಲ ಭಕ್ತಿ, ಮನೆ ತರುವನು ಶಾಶ್ವತ ಕೀರ್ತಿ. ಪಾರ್ವತಿ ತಪಸಿನ ಪುಣ್ಯ ಫಲ, ಗಣಪತಿ ಎಂಬ ಮಹಾಬಲ, ಗಣಪತಿ ಎಂಬ ಮಹಾಬಲ. 100 ವರ್ಷ ಅಲ್ಲ, 500 ವರ್ಷದ ಇತಿಹಾಸ ಇದೆ ಅಮ್ಮನ. ಈಗ ಬರೋದು ಅನ್ನಪೂರ್ಣೇಶ್ವರಿ. ಇದು ಕೈಯಲ್ಲಿ ಕಪಾಲ ಇರುತ್ತೆ, ಒಂದ್ ಕೈಯಲ್ಲಿ ಇದು ಅನ್ನದ ಸೌಟಿ ಇರುತ್ತೆ. ಆದ್ರೆ ಇದು ಹಂಗಿಲ್ಲ, ಒಂದು ಕೈಯಲ್ಲಿ ಅಭಯ ಹಸ್ತ ಇದೆ, ಕೆಳಗಡೆ ಅನ್ನದ ಕೈ ಇದೆ. ಅದು ಈಗಿನ ಕಾಲದಲ್ಲ, ಪುರಾತನ ಕೆತ್ತನೆ ಅದು. ಸೊ ಅದು ಯಾರೋ ಋಷಿ ಮುನಿಗಳ ಪುಣ್ಯ ವಿಶೇಷ. ಯಾವುದೋ ಇದರಿಂದ ಅಯಮ್ಮ ಭೂಗರ್ಭದಲ್ಲಿ ಸೇರಿ ಮತ್ತೆ ಯಾರೋ ಸಿಕ್ಕಿ ಅದು ಈಗ ಪ್ರಬುದ್ಧಮಾನವಾಗಿ ಅದು ವಿಶೇಷವಾಗಿ ಅಯಮ್ಮ ಬೆಳೀತಾ ಇದ್ದಾರೆ. ಓಂ ಶ್ರೀ ಮಹಾದೇವಾಯ ನಮಃ.
ಓಂ ಚನ್ಮಾರ್ ಶೃಂಗಾತ್ರಿಯೋಸ್ಯ ಪಾದಾತ್ಮಿರೇಶೆ ಸಪ್ತಸ್ತಾತೋಸ್ಯಾದಿಲೋಪದರ್ಶಿಪೌರೋರಸಿಂಹಾದೀಪೋ ಮತ್ತಾಗಮಾಗುದೇಶ ಅಗ್ನಯೇ ಅಗ್ನಯಾಯ ನಮಃ ಓಂ ಪ್ರಜಾಪತಯೇ ನಮಃ ಪ್ರಜಾಪತಯೇ ನಮಃ ನಮ್ಮ ಪದಾರ್ಥ ಈ ತರ ಅಗ್ನಿಗೆ ಕೈಯನ್ನು ತೋರಿಸಿ ಪದಾರ್ಥ ಬೇಡ ಸಮಯ ನಾವು ಈಗ ನೀವೇ ಹೇಳ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗಿದೆ ಅಂತ. ನೂರಾರು ಜನ ಅಲ್ಲ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿರೋದಕ್ಕೆ ಜನ ಬರೋದು. ನಮ್ಮ ದೇವಸ್ಥಾನಕ್ಕೆ ನೀವು ಬರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಕರ್ಮ ಕಳೆದಿರ್ಬೇಕು. ಕರ್ಮ ಕಳೆದಿದ್ರೆ ಅವ್ರ ಈ ಕ್ಷೇತ್ರಕ್ಕೆ ಹೆಜ್ಜೆ ಇರ್ತಾರೆ. ಯಾರು ಕರ್ಮ ಕಳೆದಿಲ್ವೋ ಅವ್ರ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಆಗಲ್ಲ. ಅವ್ರು ಇಲ್ಲಿ ಬಂದು ಅಮ್ಮನ್ನ ದರ್ಶನ ಮಾಡಿ, ಇಲ್ಲಿ ಪುರೋಹಿತರೇನು ಅವ್ರಿಗೆ ಆರತಿ ಮಾಡಲ್ಲ. ಅವ್ರ ಹೆಸರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ಪುರೋಹಿತರು ಆರತಿ ಮಾಡಿ ಮಂಗಳಾರತಿ ಮಾಡಿ ಕೊಡ್ತಾರೆ. ಇಲ್ಲಿ ಭಕ್ತರೇ ಹೋಗಿ ಅಮ್ಮನ್ಗೆ ಆರತಿ ಮಾಡೋದು, ಅದೊಂದು ತುಂಬಾ ವಿಶೇಷತೆ. ಆರತಿ ಮಾಡಿ ಅವ್ರ ಕಷ್ಟಗಳು ಅವರೇ ಹೇಳ್ಕೊಡ್ಬೇಕು. ಇಲ್ಲೇನು ಬೂಟಾಟಿಕೆ ಇಲ್ಲ, ಮಾಟ ಮಂತ್ರ ಇಲ್ಲಿ ಮೈ ಮೇಲೆ ಬರೋದು, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದು ಏನು ಇಲ್ಲ. ನೀವಾಯ್ತು ದೇವರಾಯ್ತು. ನಾನು ನಿಮ್ ತರ ನಾನು ಒಬ್ಬ ಭಕ್ತ, ನಿಮ್ ಯಮ್ಮನ ಸೇವಕ. ನಿಮ್ಗೆ ಏನ್ ಬೇಕೋ ದೇವ್ರನ್ನ ಕೇಳಿ. ದೇವರಲ್ಲಿ ಶಕ್ತಿ ಇರೋದಕ್ಕೆ ಎಲ್ಲ ಪ್ರಪಂಚದ ಮೂಲೆಗಳಿಂದ ಬರ್ತಾ ಇರೋದು. ಪ್ರಪಂಚ ಅಂದ್ರೆ ನೀವು ನೋಡ್ತಾ ಇದ್ದೀರಾ, ಓಕೆನಾ? ಇಲ್ಲಿ ಹೋಮಗಳು ನಡೆಯುತ್ತೆ, ಕಾರ್ಯಕ್ರಮಗಳು ನಡೆಯುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇಲ್ಲಿ ಒಂದೇ, ನಿಮಗೆ ನಂಬಿಕೆ ಇರ್ಬೇಕು. ನೀವೇನೇ ಕೆಲಸ ಮಾಡಿ ನಂಬಿಕೆ ಇಟ್ಟು ಆ ಯಮ್ಮನ್ ನಂಬಿ ಬಂದ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ಶಿವನ ಲಿಂಗ ಯಾಕೆ ಅಂದ್ರೆ ನಮ್ಮ ದೇವರಿಗೆ ಕಾಶಿ ಸಂಬಂಧ. ನಾವು ಪ್ರತಿಷ್ಠಾಪನೆ ಮಾಡಿದಾಗ ಕಾಶಿಯಿಂದನೇ ಗಂಗೆ ನೀರು, ಅಲ್ಲಿಂದನೇ ನಾವು ದೇವರಿಗೆ ಸೀರೆ, ಅಲ್ಲಿಂದನೇ ಕೆಲವು ನಾವು ರೆಮಿಡೀಸ್ ಅಂದ್ರೆ ಅಲ್ಲಿಂದ ಪುರೋಹಿತರು ಇರ್ಬೋದು, ಆಗಮಿಕರ ಬಗ್ಗೆ ನಾವು ಗೈಡ್ಲೈನ್ಸ್ ತಗೊಂಡು, ಆಮೇಲೆ ಮೈಸೂರಿಂದ ಪುರೋಹಿತರನ್ನ ತಗೊಂಡು ಬಂದು ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ತುಂಬಾ ಸಾರಿ ಕಾಶಿಗೆ ಹೋಗಿದ್ದೆ. ಅಲ್ಲಿಂದಾನೇ ಕಾಶಿ ನೀರು ತಂದು ನಾವು ಪ್ರತಿ ಶುಕ್ರವಾರನೂ ಆಯಮ್ಮನಿಗೆ ಅಭಿಷೇಕ ಮಾಡ್ತೀವಿ. ಆಮೇಲೆ ಅಲ್ಲಿಂದಾನೇ ನಾವು ಶಿವಲಿಂಗ ತಂದಿರೋದು, ಕಾಶಿಯಿಂದಾನೇ ತಂದಿರೋದು. ಯಾಕೆ ಅಂದ್ರೆ ಆ ಅಮ್ಮ ಒಬ್ಬರೇ ಇದ್ದಾರೆ. ಸೊ ಜೊತೆನಲ್ಲಿ ಶಿವನ ಸ್ವರೂಪನಾದ ಕಾಶಿ ವಿಶ್ವನಾಥನು ಇಲ್ಲಿ ಇರಲಿ ಅಂದ್ಬಿಟ್ಟು ಕೆಲವರು ಭಕ್ತಾದಿಗಳು, ಮಾಲೂರು ಕೆಲವರು ಭಕ್ತಾದಿಗಳು ಅವರು ಒಂದು ಸುಮಾರು ಜನ, ಒಂದು 20 ಜನ ಹೋಗಿದ್ರು. ಅಲ್ಲಿಂದ ತರಿಸಿ ಇಲ್ಲಿ ನಾಗಲಾಪುರ ಮಠದಲ್ಲಿ ಇಟ್ಟು ಅದಕ್ಕೆ ಗುರುಗಳ ಮುಖೇನ ಅಲ್ಲಿ ಪೂಜಾ ಕೈಂಕರ್ಯಗಳು ಮುಗಿಸಿ ಅಲ್ಲಿಂದ ತಗೊಂಡ್ ಬಂದು ನಮ್ಮ ದೇವಸ್ಥಾನದಲ್ಲಿ ಇಟ್ಟಿರೋದು ದೇವರು. ನಾವು ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ಬೇಕಂದ್ರೂ ಒಂದು ಶಾಸ್ತ್ರೋಕ್ತವಾಗಿ ಅಷ್ಟಮಂಗಳ ಪ್ರಶ್ನೆ ಮಾಡಿ ಅದು ನಮ್ಗೆ ಆಗ್ ಬಂದ್ರೆ ಮಾತ್ರ ನಾವು ಇಲ್ಲಿ ಮಾಡೋದು.